Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಬನ್ನಿ ನಾನು ಸಾನಿ. ಈಗ ಸ್ನೇಹಿತರೆ ಟೈಮ್ ಬಂದಿನ 8 ಗಂಟೆನೂ ಆಗಿಲ್ಲ. ನಾವು ರೆಡಿ ಆಗಿದ್ದೀವಿ ಹೊರಗಡೆ ಹೋಗೋದಕ್ಕೆ. ಸಾನುಗೆ ಇವತ್ತೊಂದು ಹೊಸ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ದಿನ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಕಲಿತಾ ಇದ್ರು. ಅಲ್ಲಿ ನಾನು ಹೋಗಬೇಕಿತ್ತು ನೋಡೋದಕ್ಕೆ. ಸಾನು ಕಲ್ತಿದ್ದಾಳಲ್ವ ಈಗ. ಸೊ ಸ್ಪೆಷಲ್ಲಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ಪೆಷಲ್ ಜಾಗದಲ್ಲಿ ಸ್ವಿಮ್ ಮಾಡ್ತಾಳೆ ಸಾನು ಇವತ್ತು. ಸರಿ ಬಾಚ್ಕೊಕ್ಕು ಮಾಡು. ಓಕೆ ಸ್ನೇಹಿತರೆ, ಈಗ ಇನ್ನು ಏನು ಬರೀ ನೀರು ಕುಡ್ದಿದ್ದೀವಿ. ಸಾನುಗೆ ಅದು ಕೊಟ್ಟಿಲ್ಲ, ಯಾಕಂದರೆ ನಾವು ಅಲ್ಲಿಗೆ ಕಾರಲ್ಲಿ ಹೋಗಬೇಕು. ಸ್ವಲ್ಪ ದೂರ ಇದೆ ಅದು. ಅವಳಿಗೆ ವಾಮಿಟ್ ಆಗುತ್ತೆ. ಯಾಕೆ ಬೇಕು ವಾಮಿಟ್ ಅದೆಲ್ಲ? ಅದಕ್ಕೆ ಇವತ್ತು ಏನೂ ಕೊಟ್ಟಿಲ್ಲ. ಬೇಕಿದ್ರೆ ಒಂದು 2 ಬಿಸ್ಕೆಟ್ ತಿನ್ಬೋದು ಅಷ್ಟೇ. ನಾನು ರೆಡಿ ಆಗಬೇಕು. ಮೊದಲಿಗೆ ಟೋನರ್ ಒಬ್ಬರು ಕೇಳ್ತಾ ಇದ್ರು. ನಾನು ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ, ಯೂಸ್ ಮಾಡಬೇಕಾ ಅದನ್ನು ಅಂದ್ಬಿಟ್ಟು. ನಿಮಗೆ ನಿಮ್ಮ ಸ್ಕಿನ್ ಹೆಲ್ತಿಯಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಹಾಗಿದ್ರೆ ಯೂಸ್ ಮಾಡೋ ನೆಸಸರಿ ಇಲ್ಲ. ನಂದು ಡ್ರೈ ಸ್ಕಿನ್ನು, ನನಗೆ ಎಕ್ಸ್ಟ್ರಾ ಹೈಡ್ರೇಷನ್ ಬೇಕಾಗುತ್ತೆ. ಹಾಗಾಗಿ ನಾನು ಟೋನರ್ ಹೈಡ್ರೇಷನ್ಗೆ, ಮಾಯ್ಶ್ಚರೈಸರ್ ಅದನ್ನು ಲಾಕ್ ಮಾಡೋದಕ್ಕೆ, ಡ್ರೈ ಸ್ಕಿನ್ ರಿಲೇಟೆಡ್ ಒಂದು ಫೇಸ್ ವಾಶ್ ಕೂಡ ಯೂಸ್ ಮಾಡ್ತೀನಿ. ಈ ಥರ ಯೂಸ್ ಮಾಡೋದ್ರಿಂದ ಸ್ಕಿನ್ ಹೆಲ್ತಿಯಾಗಿರುತ್ತೆ. ಅದನ್ನು ನೈಟ್ ಕೂಡ ಮಾಡ್ತೀನಿ ಇನ್ನು. ಸೊ ನಿಮ್ಮ ಸ್ಕಿನ್ ರಿಕ್ವೈರ್ಮೆಂಟ್ ನೋಡ್ಬಿಟ್ಟು ನೀವೇ ಡಿಸೈಡ್ ಮಾಡಬೇಕು. ಇವತ್ತು 5 ಗಂಟೆಗೆ ಎಚ್ಚರ ಆಗಿರೋದು. ಕಣ್ಣು ನೋಡಿ ಹೆಂಗಾಗಿದೆ, ರಿಲ್ಯಾಕ್ಸೇ ಮಾಡಿಲ್ಲ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗೋದಿಲ್ಲ, ನಿದ್ದೆ ಸರಿಯಾಗಿ ಬಂದಿಲ್ಲ. ಸೊ ಸ್ನೇಹಿತರೆ, ಇದು ಫೇಸ್ ವಾಶ್ ನಾನು ಹೇಳಿದ್ನಲ್ಲ, ನಾನು ಯೂಸ್ ಮಾಡೋವಂಥ ಫೇಸ್ ವಾಶು. ಇದು ಆ್ಯಕ್ಚುಲಿ ನನ್ನ ಸ್ಕಿನ್ನನ್ನು ಡ್ರೈ ಮಾಡೋದಿಲ್ಲ. ಡ್ರೈ ಮಾಡಿದ್ರೆ ಒಂಥರ ಡಲ್ ಕಾಣುತ್ತೆ, ಡಾರ್ಕ್ ಕಾಣುತ್ತೆ. ಸೊ ಇದು ಬಂದು ತುಂಬ ಮೈಲ್ಡ್, ಡೈಲಿ ಯೂಸ್ಗೆ. SLS ಫ್ರೀ, ಫ್ರಾಗ್ರೆನ್ಸ್ ಫ್ರೀ, ಪ್ಯಾರಬೆನ್ ಫ್ರೀ, ನೋ ಹಾರ್ಮ್ಫುಲ್ ಕೆಮಿಕಲ್ಸ್. ಇದು ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ ಸ್ಕಿನ್ ಟೈಪ್ಸ್ ಇದ್ದರೆ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಅದೇ ಥರ ಇದು ಮಾಯ್ಶ್ಚರೈಸಿಂಗ್ ಲೋಷನ್ನು. ಇದು ಅಷ್ಟೇ ಸ್ನೇಹಿತರೆ, ಮೈಲ್ಡ್ ಆಗಿರುತ್ತೆ, ಏನು ಹಾರ್ಮ್ ಮಾಡೋದಿಲ್ಲ. ಡೈಲಿ 2 ಯೂಸ್ ಮಾಡಿದ್ರೆ ಹೆಲ್ತಿ ಸ್ಕಿನ್ ಇರುತ್ತೆ. ನಾನು ಬೆಳಗ್ಗೆ ಹೊತ್ತು ಇದನ್ನು ಯೂಸ್ ಮಾಡ್ತಿದ್ದೆ, ನೈಟ್ ಹೊತ್ತು ಫೇಸ್ ಸೀರಮ್ ಯೂಸ್ ಮಾಡ್ತಾಯಿದ್ದೆ. ನಾನೇ ಮಾಡಿದ್ದು, ಅಷ್ಟೇ ಎಫೆಕ್ಟಿವ್ ಆಗಿದೆ ಇದು. ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ ಮಾಡೋದು. ದಿನಕ್ಕೆ 2 ಸಾರಿ ಹಚ್ತೀನಿ. ಇದು ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್. ನಿಮ್ಮದು ಆಲ್ ಸ್ಕಿನ್ ಟೈಪ್ ಅಥವಾ ಬೇರೆ ಸ್ಕಿನ್ ಇದ್ದರೆ ಆಲ್ ಸ್ಕಿನ್ ಟೈಪ್ಸ್ದು ಒಂದು ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು, ನಾನು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಚೆಕ್ ಮಾಡಿ ಸ್ನೇಹಿತರೆ, ನಿಮ್ಮ ಕ್ರೀಮ್ಸ್ ಆರ್ ಮಾಯ್ಶ್ಚರೈಸರ್ ಇಫ್ ಯು ಆರ್ ನಾಟ್ ಹ್ಯಾಪಿ, ನೀವು ಆವಾಗ ಇದನ್ನು ಚೇಂಜ್ ಮಾಡಿ ಟ್ರೈ ಮಾಡ್ಬೋದು. ಇದ್ರ 2 ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇರ್ತೀನಿ. ಹಾಗೆ ಆಲ್ ಸ್ಕಿನ್ ಟೈಪ್ಸ್ ಅಂತ ಒಂದು ಸಿಗುತ್ತೆ, ಅದನ್ನು ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಅದಾದಮೇಲೆ ಒಂದು ಸನ್ಸ್ಕ್ರೀನ್ ಲೋಷನ್ ಮಿನಿಮಮ್ 30 SPF ಇರಬೇಕು. ಇದು ಬಂದು 50 SPF. ನಾನು ರೀಸೆಂಟಾಗಿ ಒಂದು ರಿವ್ಯೂ ಮಾಡಿದ್ದೆ ನೋಡಿ, ಇದ್ರದ್ದೇನೆ. ಅದೇ ಸನ್ಸ್ಕ್ರೀನ್ ಲೋಷನ್. ಹೊರಗಡೆ ಹೋಗ್ತಾ ಇರೋದ್ರಿಂದ ಹಚ್ಕೊಳ್ತಾ ಇದ್ದೀನಿ. ಇಷ್ಟು ದಿನ ಮಳೆ ಬರ್ತಾ ಇತ್ತು, ಇವತ್ತು ಮಳೆ ಬಂದ್ಬಿಡುತ್ತೋ ಏನೋ ಅಂದ್ಕೊಂಡೆ. ಒಂದು 2 ವೀಕ್ಸ್ ಏನೋ ಕ್ಯಾನ್ಸಲ್ ಮಾಡಿದ್ವಿ. ಇವತ್ತು ಬರಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ. ಬರಬಾರ್ದು ಪ್ಲೀಸ್. ಅದಾದಮೇಲೆ ಒಂದು BB ಕ್ರೀಮ್, ಇದ್ರ ಜೊತೆ ಒಂದು ಲಿಪ್ಸ್ಟಿಕ್, ಒಂದು ಐಲೈನರ್, ಒಂದು ಮಸ್ಕರಾ, ಇಷ್ಟನ್ನು ಆ್ಯಡ್ ಮಾಡ್ತೀನಿ. 8:25 ಮನೆ ಬಿಟ್ಟಿದ್ದು. ನಾನು ಬೊಟ್ಟಿಟ್ಕೊಳ್ಳೋದೆ ಮತ್ತೆ ಹೀಗಿದ್ರು ತಂದಿದ್ದೀನಿ, ಆಮೇಲೆ ಇಟ್ಕೊಳ್ಳೋಣ. ಈಗ ಎಷ್ಟು ಅವರ್ರಿ ಹೋಗೋದಿಲ್ಲಿಗೆ? 40 ಮಿನಿಟ್ಸ್. ಅದೇನು ಚೆಕ್ ಮಾಡ್ತಿದ್ರಲ್ಲ, ಸಿಗ್ತಾ ಡೀಟೇಲು? ಆ್ಯಕ್ಚುಲಿ ಆನ್ಲೈನ್ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ? ಆನ್ಲೈನ್ ಬುಕ್ಕಿಂಗ್ ಪ್ಲಸ್ ಟೈಮಿಂಗ್ ನೋಡೋಣ ಅಂತ. ಸುಮ್ಮನೆ ಕಸ್ಟಮರ್ ಕೇರ್ಗೆ ಹೋಗುತ್ತಾ 10 ನಿಮಿಷ ಆದರೂ ಯಾರು ಅಂತ ಮಾಡಲ್ಲ. ಏನೋ ಬನ್ನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ರಾಜೇಶ್ ಅವ್ರು ಸುಮಾರು ಸರಿ ಅವರ ಆಫೀಸಿಂದ ಔಟಿಂಗ್ ಅಂತ ಹೋಗಿದ್ದಾರಂತೆ. ತುಂಬ ಚೆನ್ನಾಗಿದೆ ಜಾಗ, ಒಂದು ಸರಿ ಹೋಗೋಣ ಅಂತಲೇ ಇದ್ದರು. ನಾವು ಹೋಗೋದಕ್ಕಾಗಿರಲಿಲ್ಲ ಫಾರ್ ಮೆನಿ ರೀಸನ್ಸು. ಈಗ ಸ್ವಲ್ಪ ದಿನದಲ್ಲಂತೂ ಹೊರಟು ರೆಡಿ ಆಗಿಬಿಟ್ಟು ಆಮೇಲೆ ವೆದರ್ ಫೋರ್ಕಾಸ್ಟ್ ನೋಡಿಬಿಟ್ಟು, ಬೇಡ ಮಳೆ ಬರುತ್ತಂತೆ, ಹೋಗೋದು ಬೇಡ,
ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ಹಾಳಾಗಿ ನೋಡಿದ್ರೆ ಅವತ್ತು ಚೆನ್ನಾಗಿ ಬಿಸಿಲು ಬಂದ್ಬಿಡ್ತು, ಮಳೆನೇ ಬಂದಿಲ್ಲ. ಅವತ್ತು ಹಿಂದಿನ ದಿನ 2 ದಿನ ಸಖತ್ ಮಳೆ ಇತ್ತು. ಅದಾದ್ಮೇಲೆ ಇವಾಗ ಹೊರಟಿದ್ದೀವಿ. ನಮ್ಮದು ಇನ್ನೂ ಒಂದು ಟಾರ್ಗೆಟ್ ಇದ್ದಿದ್ದಂದರೆ ಸಾನು ಸ್ಕೂಲ್ ಶುರು ಆಗೋ ಮುಂಚೆ, ಅಂದರೆ ಸಮ್ಮರ್ ವೆಕೇಷನಲ್ಲಿ ಹೋಗಬೇಕು ಅಂತ ಹೇಳಿ. ಆದರೆ ಆಗಿರಲಿಲ್ಲ, ಮದುವೆಗಳು, ಊರಿಗೆ ಓಡಾಟ, ಮಳೆ. ವೀಕೆಂಡಲ್ಲಿ ಏನಾದರೂ ಒಂದು ಪ್ರೋಗ್ರಾಮ್ ಇರ್ತಾಯಿತ್ತು. ಇವತ್ತು ಏನು ಅಷ್ಟೊಂದೇನು ಬಿಸಿಲಿಲ್ಲ, ಬಟ್ ಮೋಡ ಏನೂ ಇಲ್ಲ. ಚೆನ್ನಾಗಿರುತ್ತೆ ಕ್ಲೈಮೇಟು ಅಂದ್ಕೊಂಡಿದ್ದೀವಿ. ವೀರಾಂಜನೇಯ ಸ್ವಾಮಿ ಟೆಂಪಲ್ ಎಷ್ಟು ದೊಡ್ಡದಿದೆ. ಇದು ನಾವೀಗ ಹೋಗ್ತಾ ಇರೋದು ಕೆಂಪೇಗೌಡ ನ್ಯೂ ಏರ್ಪೋರ್ಟ್ ರೋಡ್ಗೆ. ನ್ಯೂ ಏರ್ಪೋರ್ಟ್ ರೋಡ್ ಇದು ಯಲಹಂಕದಲ್ಲಿರೋದು. ಸಾನು ಇಲ್ವಾ? ಸಾನು, ನಾನು ನನ್ನ ಮಗಳು ನೋಡ್ರಿ ಇಬ್ರು ಹೆಂಗೆ ಕಾಣ್ತಾ ಇದ್ದೀವಿ. ಬಾರೆ ಸಾನು, ಯು ಶುಡ್ ಬಿ ಫೀಲ್ ಗ್ರೇಟ್ ಸಾನು, ಬಿಕಾಸ್ ಯು ಹ್ಯಾವ್ ಲರ್ನ್ ಸ್ವಿಮ್ಮಿಂಗ್. ಏ ಸಾನು, ಕ್ಲೋರಿನ್ ವಾಟರಿಂದ ನೀನು ಈ ಥರ ಕಲರ್ ಆಗಿರೋದು. ಒಂದ್ಸಾರಿ ನೀನು ಬಿಟ್ಟ ಮೇಲೆ ಇನ್ನು ನನ್ನ ಕಲರೇ ಬಂದ್ಬಿಡ್ತೀಯ. ನನ್ನ ಕಲರೇ, ನನಗಿಂತ ಫೇರ್ ಆಗ್ತೀಯ. ನನಗಿಂತ ಫೇರ್ ಇರೋದು ನೀನು. ಈ ಲಕ್ಷಣ ಧಾರಾವಾಹಿ ಬರುತ್ತಲ್ಲ, ಅದರಲ್ಲಿ ಹೀರೋಯಿನ್ ಇದ್ದಾಳಲ್ಲ, ಹಂಗೆ ಕಾಣ್ತಾ ಇದ್ದಾಳೆ ನಮ್ಮ ಸಾನು ಇವತ್ತು. ಬಟ್ ಗೊತ್ತಿತ್ತು ಈ ಥರ ಆಗುತ್ತೆ ಅಂತ ಹೇಳಿ, ಆದರೆ ಇಷ್ಟೊಂದು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಏನೋ ಲೈಫ್ ಟೈಮಲ್ಲಿ ಒಂದು ಸಾರಿ ಇದನ್ನು ಕಲೀಲೇಬೇಕು. ಕಲಿಸಿದ್ದೀವಿ. ಆಮೇಲೆ ಕಲರ್ ಬ್ರೈಟ್ ಆಗುತ್ತೆ ಅಂತ ಕೇಳಿದ್ದೀನಿ. ನಾವು ಊರಿಗೆ ಹೋಗಿದ್ವಿ ನೋಡಿ 1 ವಾರ, ಆವಾಗ ಸ್ವಲ್ಪ ಫೇರ್ ಆದ್ಲು, ಡಾರ್ಕಿಂದ ಸ್ವಲ್ಪ ಲೈಟ್ ಆದ್ಲು. ಬಟ್ ಸ್ಕಿನ್ ಕೇರ್ ಏನು ಮಾಡಿದ್ರೂ ವರ್ಕ್ ಆಗ್ತಾ ಇಲ್ಲ. ಅಷ್ಟೊಂದು ಸ್ಟ್ರಾಂಗ್ ಕ್ಲೋರಿನ್ ಹಾಕಿರ್ತಾರಂತೆ ಅವರು. ಏನು ನಾವು ಮೊದಲು ಕೊಬ್ಬರಿ ಎಣ್ಣೆ ಹಚ್ಚಿ ನೋಡಿದ್ವಿ, ಆಗಲಿಲ್ಲ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ನೋಡಿದ್ವಿ, ಅದು ಆಗಲಿಲ್ಲ. ಆಮೇಲೆ ರಾಜೇಶ್ ಕೈ ಎಣ್ಣೆ ಟ್ರೈ ಮಾಡೋಣ ಅಂದರು. ಅದು 1-2 ದಿನ ಚೆನ್ನಾಗಿದೆ, ವರ್ಕ್ ಆಯಿತು, ಡಾರ್ಕ್ ಆಗ್ತಾ ಇಲ್ಲ ಅನ್ನಿಸ್ತು. ಆಮೇಲೆ ಅದೂ ವರ್ಕ್ ಆಗ್ತಾ ಇಲ್ಲ. ಮೈ ಬೇಬಿ ಈಸ್ ಲುಕಿಂಗ್ ಸೋ ಡಿಫ್ರೆಂಟ್. Continue for 800 meters. Take the next left after State Bank of India via SETTIGERE on the left onto Sadahalli Main Road. ಸಾದಹಳ್ಳಿ. In 200 meters, turn left onto Navaratna Agrahara Road. ಯಾವಾಗಲೂ ಕನ್ಫ್ಯೂಷನ್. ನಾವು ಬಂದಿರೋ ಪ್ಲೇಸಸ್ ಕ್ಲಬ್ ಕಬಾನ. ಪಾಪಾ ಕ್ಲಬ್ ಕಬಾನ ರೆಸಾರ್ಟ್ ಕಣೋ. ರಿಯಾಕ್ಷನ್ ನೋಡು. ಬಟ್ ಇಲ್ಲಿ ಇರೋ ಹಾಗಿಲ್ಲ, ಇದು ಡೇ ಟೈಮ್ ರೆಸಾರ್ಟ್. ಕ್ಲಬ್ ಅಲ್ಲ, ಇದು ರೆಸಾರ್ಟ್. ಅಂದರೆ ಹೋಲ್ ಡೇ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನೈಟ್ ಇರೋಕ್ಕಾಗೋದಿಲ್ಲ ಅಷ್ಟೇ. ಇಲ್ಲಿ ರೂಮ್ಸ್ ಅವೈಲೇಬಲ್ ಇಲ್ಲ ಅನ್ಸುತ್ತಲ್ವಾ? ಇದೆ, ಬಟ್ ಮಾಸ್ ಬುಕ್ಕಿಂಗ್ ಇರಬೇಕಷ್ಟೇ. ಮಾಸ್ ಬುಕ್ಕಿಂಗ್ ಅಂದರೆ ಒಟ್ಟಿಗೆ ಗ್ರೂಪಲ್ಲಿ ಬಂದರೆ ಬುಕ್ಕಿಂಗ್ ಕೊಡ್ತಾರೆ. ನಾವು ರಾತ್ರಿ ಡಿನ್ನರ್ಗೂ ಅಷ್ಟೇ, ಗ್ರೂಪಲ್ಲಿ ಬಂದರೆ ಮಾತ್ರ, ಇಲ್ಲ ಅಂದರೆ ಡೇ ಪಾರ್ಕಿಂಗ್. ಸೊ ಇವತ್ತು ರೆಸಾರ್ಟಿಗೆ ಬಂದಿರೋದಕ್ಕೆ 2 ಕಾರಣ ಇದೆ. ಒಂದು, ನಮ್ಮ ಸಾನು ತುಂಬ ದಿನದಿಂದ ವಿಶ್ ಮಾಡ್ತಾ ಇದ್ಲು. ಇನ್ನು ಒಂದು, ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್. ಏನು ಎಲ್ಲ ಮಕ್ಕಳಿಗೂ ಆಟಾಡಬೇಕು.
ಫಸ್ಟು ಬ್ರೇಕ್ಫಾಸ್ಟ್ ಬಿಡೋಣ. ಜ್ಯೂಸ್ ಪುಟ್ಟ ಇತ್ತೆ ಕ್ಯಾಂತೆ ಅಂತ डर लगता है तो क्यों होता रहा ಸೊ ಇದು ಈಗ ಬ್ರೇಕ್ಫಾಸ್ಟ್ಗೆ ಇಷ್ಟಿದೆ. ಆಮೇಲೆ ಪೂರಿ ಇದೆ, ಪೂರಿ ತೊಗೊಳ್ಬೋದು, ಪೂರಿ ಸಾಕು. ಜನ ಸುತ್ತಾಡ್ಬೇಕಂತ ಬರ್ಗೆಟ್ಟಿರೋದಿದೆ ನೋಡಿ ಇಲ್ಲಿ. ನಮ್ಮಂಗೇನೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಅಂದ್ಕೊಂಡ್ವಿ ಫಂಕ್ಷನ್ ಇರಬೇಕು ಅದಕ್ಕೆ ಬಂದಿದ್ದಾರೆ ಅಂತ. ಮೈ ಗಾಡ್ ಎಷ್ಟು ಜನ ಇದ್ದಾರೆ, ನಾನು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇಷ್ಟೊಂದು ಬರ್ತಾರೆ ಅಂತ. ತುಂಬ ಅಂದರೆ ತುಂಬ ಒಳ್ಳೆ ಫಂಕ್ಷನ್ಗೆ ಬಂದಂಗೆ ಇದ್ದಾರೆ ಜನ. ಆ್ಯಂಡ್ ಟಿಕೆಟ್ ಕಾಸ್ಟ್ ಕೂಡ ಅಷ್ಟೇ. ಎಷ್ಟು ಒಂದಕ್ಕೆ 1800 ಪರ್ ಟಿಕೆಟ್. ಮಕ್ಕಳಿಗೆ 1005. ಏಪ್ರಿಲಿಂದ ಜಾಸ್ತಿ ಮಾಡಿದಂತೆ. ನಾವು ಲಾಸ್ಟ್ ಟೈಮ್ ಹೋಗ್ಬೇಕು ಅಂತ ಕೇಳಿದಾಗ ಎಷ್ಟಿತ್ತು? 1200 300. ನಾವು ನ್ಯೂ ಇಯರ್ಗೆ ಎನ್ಕ್ವೈರ್ ಮಾಡಿದ್ವಿ ಎಲ್ಲ. ನ್ಯೂ ಇಯರ್ಗೆ ಸ್ಯಾಟರ್ಡೆ ನ್ಯೂ ಇಯರ್ ಇತ್ತ, ನ್ಯೂ ಇಯರ್ ಡೇ ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಭಾನುವಾರ ಯಾಕೆ ಹೋಗಲಿಲ್ಲ ಅಂದರೆ ಶುಕ್ರವಾರ ನಾವು ಹೊರಗಡೆ ಹೋಗಿದ್ವಿ ಬಫೆ ಊಟಕ್ಕೆ, ಬಾರ್ಬಿಕ್ಯೂಗೆ. ತಿಂದ್ಬಿಟ್ಟು ನನಗೆ ಹೊಟ್ಟೆ ಕೆಟ್ಟೋಗಿತ್ತು. ಇಲ್ಲಿಗೆ ಬಂದರೆ ನನಗೆ ಇನ್ನೂ ಅದೇ ಮೂಡಲ್ಲಿ ಇರ್ತೀನಿ, ಆಗೋದಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡಿದ್ವಿ. ಬುಧವಾರದಿಂದನೂ ಲಾಕ್ಡೌನ್ ಶುರು ಆಯಿತು. ಸೊ ಜನವರಿಯಿಂದನೂ ಪುಷ್ ಮಾಡ್ಕೊಂಡು ಇವಾಗ ಬಂದಿದ್ದೀವಿ. ಇಲ್ಲಿಗೆ ಬಂದರೆ ಬ್ರೇಕ್ಫಾಸ್ಟು, ಲಂಚು, ಸಂಜೆ ಟೀ ಅಷ್ಟು ಫ್ರೀ ಇರುತ್ತೆ. ಹಾಗಾಗಿ ಬಂದರೆ ನಾವು ಬ್ರೇಕ್ಫಾಸ್ಟ್ಗೆ ಬರಬೇಕು. ಅದಕ್ಕೆ ಬ್ರೇಕ್ಫಾಸ್ಟ್ ಟೈಮ್ಗೆ ಇಷ್ಟೊಂದು ಜನ ಇದ್ದಾರೆ. ಬ್ರೇಕ್ಫಾಸ್ಟ್ 9:30 ಲಾಸ್ಟ್. ಬ್ರೇಕ್ಫಾಸ್ಟ್ ಬಂದು 9 to 10:30 ಲಾಸ್ಟ್. ಅದ್ರ ಒಳಗಡೆ ಬರಬೇಕು. 8 to 9:30 ಅಲ್ಲಿ 9 ಅಂತ ಹಾಕಿತ್ತು. ಈಗ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಕೌಂಟ್ರ್ ಇಲ್ಲೇ ಇತ್ತು, ಅದ್ರ ಪಕ್ಕನೇ ಚೇರ್ಸ್ ಆ್ಯಂಡ್ ಟೇಬಲ್ಸ್ ಹಾಕಿದ್ದಾರೆ ಕುತ್ಕೊಂಡು ತಿಂಡಿ ತಿನ್ನೋದಕ್ಕೆ. ಊಟನೂ ಇಲ್ಲೇ. ಟೇಸ್ಟ್ ನಂಗೆ ತುಂಬ ಚೆನ್ನಾಗಿದೆ ಅಂತೇನು ಹೇಳೋದಿಲ್ಲ, ಇಟ್ ವಾಸ್ ಓಕೆ. ಆ್ಯಂಡ್ ಇಲ್ಲಿ ಸಾನುಗೆ ಪೂಲಲ್ಲಿ ಇಳಿಯೋದಕ್ಕೆ ತುಂಬ ಇಷ್ಟ ಆಗ್ತಾ ಇದೆ. ಆದರೆ ನಾವು ಮೊದಲು ಡ್ರೈ ಗೇಮ್ಸ್ ನೋಡೋಣ ಆಮೇಲೆ ಇಳಿಯೋಣ ಅಂದ್ಕೊಂಡು ಆ ಕಡೆ ಎಲ್ಲ ಹೋಗೋಣ ಅಂತ ಇದ್ದೀನಿ. ಇವಳು ಕೇಳ್ತಾ ಇಲ್ಲ. ಅಮ್ಮ ನಿಂತ್ಕೋಬೋದು, ಇಲ್ಲೇ ನಿಂತ್ಕೊಂಡು ಬರ್ತೀನಿ ಅಂದ್ಕೊಂಡು ಹೋಗಿದ್ದಾಳೆ ನೋಡಿ. ದೊಡ್ಡ ಪೂಲ್ ಇದೆ ಇದು. ಅಲ್ಲಿ ಮಾತ್ರ ಆಳ ಇರ್ಬೇಕು ನೋಡಿ, ಅಲ್ಲೊಬ್ಬರು ಅಷ್ಟು ದೂರ ಹೋಗಿದ್ದಾರೆ. ಇಲ್ಲೆಲ್ಲ ಆಳ ಏನಿಲ್ಲ, ಸುಮ್ಮನೆ ಸಾನು ಓಡಾಡ್ತಾ ಇದ್ದಾಳೆ. ಸಾನು ಈಗ ಟ್ರ್ಯಾಂಪೋಲಿನ್ ಆಡೋದಕ್ಕೆ ಓಡ್ತಾ ಇದ್ದಾಳೆ. ನೀರಲ್ಲಿದ್ಲ ಇಷ್ಟೊತ್ತು. ನಾನಂದೆ ಅಲ್ಲಿ ಟ್ರ್ಯಾಂಪೋಲಿನ್ ಇದೆ ನೋಡು ಅಂದ್ಬಿಟ್ಟು. ಸೊ ರನ್ನಿಂಗ್. ಇದು ಮಕ್ಕಳಿಗಂತೆ. ಇದು ಪೇಡ್ 100 rupees. ಅಲ್ಲಿ ರೋಪ್ ವಾಕ್ ಇದೆ ನೋಡಿ, ಅದೂ ಪೇಡ್. ಸೊ ಮಕ್ಕಳಿಗೆ ಇದೊಂದೇ ಈಗ ಇಲ್ಲಿ ಫ್ರೀ ಇರೋದು. 1 2 3 ಸೋರ್ಸ್. ಕರಾತಮ್ಮಿ Next. Right now, down, please, down. Soda. Oh, nice. ಈ ಕಡೆ ಬನ್ನಿ ಸರ್. ಓ ಎಲ್ಲೋ ವಾವ್, ಮೇಡಮ್ ಎಲ್ಲ ಹೊಡೆದ್ರು. ನೈಸ್.
ನೀನು ಆ ಕಡೆಯಿಂದ ರೆಕಾರ್ಡ್ ಆಗ್ತಿದೆ ನೋಡು, ಹೇಳು, ನನಗೆ ಗೊತ್ತಾಗಲ್ಲ ಇಲ್ಲಿ. ಆಗ್ತಿದೆ. ಫೋಟೋ ಹೆಂಗ್ ಬರ್ತಿದೆ ಅಂತನೂ ಗೊತ್ತಾಗೋದಿಲ್ಲ. ಮತ್ತೆ ತೆಗೀರಿ ಕಣ್ಣೊಂದು. ತಿಂಡಿ ಮುಗಿಸ್ಕೊಂಡು ಸಾನು ಟ್ರ್ಯಾಂಪೋಲಿನ್ ಆಡಿದ್ಲು. ಟ್ರ್ಯಾಂಪೋಲಿನ್ ಆದಮೇಲೆ ಈಗ ನಾವು ಡ್ರೈ ಗೇಮ್ಸ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಏರಿಯಾಲಿ ಎಲ್ಲ ಇರೋದು ವಾಟರ್ ಗೇಮ್ಸ್. ಡ್ರೈ ಗೇಮ್ಸ್ ಅಂದರೆ ಕೆಲವೊಂದು ಇದೆ, ಅದು ಪಕ್ಕದ ನಾವು ಕಾರ್ ಪಾರ್ಕ್ ಮಾಡೋದಲ್ಲ ಅದ್ರ ಪಕ್ಕದ ಏರಿಯಾಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗೋ ಮುಂಚೆ ಈ ಏರಿಯಾನ ಬಿಡೋ ಮುಂಚೆ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಅಂಥೇಳಿ ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಯೂಟ್ಯೂಬಿಗೆ ಹಾಕೋ ಮುಂಚೆ ಇನ್ಸ್ಟಾದಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ, ನಿಮಗೆ ಬೇಗ ಅಪ್ಡೇಟ್ಸ್ ಸಿಗುತ್ತೆ. ಸೊ ಇದಾದಮೇಲೆ ನಾವು ಡ್ರೈ ಗೇಮ್ಸ್ ಆಡಿದ್ವಿ. ಅದಾದಮೇಲೆ ವಾಟರ್ ಗೇಮ್ಸ್. ಸಾನುಗೆ ವಾಟರ್ ಗೇಮ್ಸ್ ತುಂಬ ಇಷ್ಟ, ಅದರಲ್ಲಿ ಇಳಿಬೇಕು ಅಂತ ಅವಳಿಗೆ ಆಸೆ ಇತ್ತು. ಬಟ್ ನಾವು ಡ್ರೈ ಗೇಮ್ಸ್ ಕೂಡ ಆಡಿದ್ವಿ. ಆ ಗೇಮ್ಸಲ್ಲಿ ಕೆಲವೊಂದು ಪೇಯ್ಡ್ ಇರುತ್ತೆ, ಕೆಲವೊಂದಕ್ಕೆ ಫ್ರೀ ಇರುತ್ತೆ. ಅದು ಟಿಕೆಟ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಮಗೆ ಎಲ್ಲನೂ ಫ್ರೀ ಬೇಕು ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೊಳ್ಬೋದು, ನಮಗೆ ವಾಟರ್ ಗೇಮ್ಸ್ ಮಾತ್ರ ಬೇಕು ಅಂತ ಟಿಕೆಟ್ ತೊಗೊಳ್ಬೋದು. ಆ ಥರ ನೀವು ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ನಾವು ಎಲ್ಲನೂ ಪೇ ಮೊದಲೇ ಮಾಡಿದ್ವಿ, ಅದನ್ನು ನಾವು ಆಟ ಆಡಿದ್ವಿ. ಇದಾದಮೇಲೆ ನಾವು ವಾಟರ್ ಗೇಮ್ಸ್ನ ಆಡಿದ್ವಿ. ಸೊ ಅದೆಲ್ಲ ನಾನು ವಾಟರ್ ಗೇಮ್ಸ್ ಆ್ಯಂಡ್ ಡ್ರೈ ಗೇಮ್ಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇವತ್ತು ನಾವು ಬಂದಿದ್ದು ನಾವು ತಿಳಿಸಿದ್ವಿ ಹೇಗೆ ಬಂದ್ವಿ ಇಲ್ಲಿಗೆ ಅಂಥೇಳಿ. ಟಿಕೆಟ್ ಪ್ರೈಸ್ ತಿಳಿಸಿದ್ದೀನಿ. ಇದು ಬೆಳಿಗ್ಗೆ 8:30 ಸಂಜೆ 5:30 6 ತನಕ ಓಪನ್ ಇರುತ್ತೆ. ಬಟ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದು 9 ಕ್ಲೋಸ್ ಆಗೋದು ಸಂಜೆ 5:30ಗೆ. ಇನ್ನು ಡೀಟೇಲ್ ರಿವ್ಯೂ ನಾವು ಏನೇನೆಲ್ಲ ಆಡಿದ್ವಿ ಅದೆಲ್ಲ ಹೇಗಿದೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಆದಷ್ಟು ನಾಳೆನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ, ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ.